ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 1 ಗಂಟೆ ಆಗೈತೆ ಫ್ರೆಂಡ್ಸ್. ಬಿಸಿಲು ಮಾತ್ರ ಭಯಂಕರ ಬಿಸಿಲೈತೆ. ನಮ್ಮ ಕಡೆನೇ ಹಿಂಗೈತೋ ಇಲ್ಲ, ಎಲ್ಲ ಕಡೆನೂ ಇದೇ ರೀತಿ ಬಿಸಿಲಿದೆಯೋ ಗೊತ್ತಿಲ್ಲ. ಇವಾಗ ಏನು ಮಾಡ್ತಿದ್ದೀನಿ ಅಂದರೆ, ಕರೆಂಟ್ ಇದೆ, ತೆಂಗಿನ ಸಸಿ ನೀರು ಬಿಡ್ತಿದ್ದೀನಿ. ಸಸಿಗೆ ಹೋಗ್ತಾ ಇದ್ದೀನಿ. ಅಡಿಕೆ ಸಸಿ, ತೆಂಗಿನ ಸಸಿ ಎಲ್ಲ ಒಟ್ಟಿಗೆ. ಈ ಬಿಸಿಲಲ್ಲೇ ನೀರು ಬಿಡ್ತಾ ಇದ್ದೀನಿ ಫ್ರೆಂಡ್ಸ್. ಏನಂದರೆ ಫ್ರೆಂಡ್ಸ್, ಒಂದು ವಾರ ನಮ್ಮದು ಬೋರ್ವೆಲ್ ಪ್ರಾಬ್ಲಮ್ ಆಗಿ ನಮ್ಮ ತಂಗಿ ಸಸಿಗಳಿಗೆಲ್ಲ ನೀರು ಬಿಡ್ದೇನೆ ನಮ್ಮ ತಂಗಿ ಸಸಿಗಳು ನೋಡೋದಕ್ಕೆ ಆಗ್ತಾ ಇರಲಿಲ್ಲ. ಈ ಗರಿಗಳಿದಾವಲ್ಲ ಎಲ್ಲ ಇಳೆ ಬಿದ್ದಿದ್ದು. ಮಳೆ ಎಲ್ಲಿ ಯಾವಾಗ ಸ್ಟಾರ್ಟ್ ಆಗುತ್ತೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಎಲ್ಲೋಯ್ತೋ ಮಳೆ. ಒಂದು ತೊಟ್ಟೂ ಮಳೆನೇ ಬಂದಿಲ್ಲ. ತಿಂಡಿ ಬಂದು ಬೆಳಗ್ಗೆ ದೋಸೆ ಮಾಡಿದ್ದೆ. ಯಜಮಾನ್ದು ಮಧ್ಯಾಹ್ನಕ್ಕೆ ಹೋಟ್ಲಲ್ಲಿ ಊಟ ಮಾಡ್ಕೊತೀನಿ ಅಂತ ಹೋದು. ಅಪ್ಪನ ಮನೆಯಿಂದ ಬಂದು ತುಂಬ ಬೇಜಾರಾಗ್ತಿತ್ತು ಫ್ರೆಂಡ್ಸ್. ಅಪ್ಪನ ಬಿಟ್ಬಿಟ್ಟು ಬಂದು, ಆದರೂ ನಾನು ಯಾರಾದ್ರು ನಿನ್ನ ಜೊತೆ ಇದ್ದೀನಿ ಬಾ, ಇನ್ಯಾರು ಇರ್ತಾನೆ ಇರಲಿಲ್ಲ. ಒಂಟಗಳು ಇನ್ಯಾವಳಾರ ಇದ್ರೆ ನಿನ್ನ ಜೊತೆ ಯಾವಳು ಇರ್ತಾಳು ಹೋಗು ಅಂತವ. ನಾನು ಏನೆಲ್ಲ ಹೇಳು ಈಗ. ಕಯ ಅಂತ ಅಂದಲೆಯ ಇನ್ನೇನು ನಿನಗೆ ಮುದ್ದಿಸ್ತಾರೆ ತಡಿ. ಇರೋದು ಹೇಳಕ್ಕೆ ಹೋದ್ರೆ ಹಂಗೆ ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಅದಿಗೆ ಹೋದ್ರೆ ಅಂತ ಹಂಗೆ. ಮತ್ತೆ ಇದು ಕಟ್ಕೊಂಡ್ಮೇಲೆ ಮಾವನು ಚೆನ್ನಾಗಿ ನೋಡ್ಕೋಬೇಕು, ಅತ್ತೆನೂ ಚೆನ್ನಾಗಿ ನೋಡ್ಕೋಬೇಕು. ಬರೀ ಅವ್ವ ಅಪ್ಪನ ಚೆನ್ನಾಗಿ ನೋಡ್ಕೊಂಡ್ರೆ ಆಗಲ್ಲ. ನಿಮ್ಮವ್ವ ನಿಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೊಂಡ್ರೆ ಆಗಲ್ಲ. ಕಟ್ಕೊಂಡು ಹೆಂಡ್ತಿ ಅಪ್ಪ ಅವನು ಚೆನ್ನಾಗಿ ನೋಡ್ಕೋಬೇಕು. ನಿನ್ನಿರೋದೇ ಹೇಳ್ತಾ ಇರೋದು ಬಾ. ಎಲ್ಲರೂ ಹೇಳ್ತಾರೆ ನಿಮ್ಮ ಅಪ್ಪನ ನಿಮ್ಮ ಜೊತೆನೇ ಕರ್ಕೊಂಬಂದು ಇಟ್ಕೋಬೋದಲ್ವಾ ಅಂತ. ಕಟ್ಕೊಂಡವ್ರು ನೀವು ಅಪ್ಪ ಅಮ್ಮನ ಹೆಂಡತಿಯ ತಂದೆ ಸಾಕ್ತೀರ ನೀವು. ತಿಂಡಿ ಮಾಡೋಗಲ್ಲಿ ತಿಂಡಿ ಗಿಂಡಿ ಇಲ್ಲ. ಹೋಗಿ ಹೋಟ್ಲಲ್ಲಿ ತಿನ್ಕೊಂಡು ಮಧ್ಯಾಹ್ನ ಹೋಟ್ಲಲ್ಲಿ ತಿನ್ನೋಗು. ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ತಿಂಡಿ ಬಂದು ಇಲ್ಲಿ ಬಂದರೆ ಹೆಸರು ಬೇಳೆ ದಾಲ್ ಬೇಯ್ತಾ ಇದೆ. ಇಲ್ಲಿ ಬಂದರೆ ರೈಸ್ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟು ಇಲ್ಲಿ ದೋಸೆ ಮಾಡಬೇಕು. ಹುಲ್ಲೆಲ್ಲ ಸೈಡ್ಗೆ ಎಸ್ತವೆ. ಕೋಳಿ ಕಣಪ್ಪ. ಜೋಳ, ಫೀಡ್ಸು, ಹುಳ್ಳಿಕಾಳವ ಎಲ್ಲ ಮಿಕ್ಸ್. ಹುಳ್ಳಿ ಇಲ್ಲ. ಅವು ಏನೇ ತಿನ್ಸಿದ್ರು ದಪ್ಪನೇ ಆಯ್ತಾ ಇಲ್ವಲ್ಲ, ಯಾಕೆ? ಬುಟ್ಟಿ ಮೇಯಿಸ್ಬೇಕು ಒಂದು 2 ಗಂಟೆ ಅಟ್ಕೊಂಡೋಗಿ ಮೇಯ್ಸು. ಕಟ್ಟಾಕಿತ್ತ ಹಂಗೆ ಅವು ಇವತ್ತಿಂದ ಹೊಡ್ಕೊಂಡೋಯ್ತೀನಿ. ಒಂದು 2 ಗಂಟೆ ಟೈಮು ಕಾಳು ಹಾಕ್ತು ದಪ್ಪ ಆಯ್ತಾವಪ್ಪ. ಕಟ್ಕೊಂಡೈತಿ ಇವತ್ತಿಂದ. ಜೊತೆಗೆ ನೀನು ಬಾ, ಕೆಲಸ ಮೇಯ್ಸ್ಕೊಂಬಿಟ್ಟು ಬರೋಣ. ಜೊತೆಗೆ ನೀನು ಬಾ, ಮೇಯ್ಸ್ಕೊಂಬರೋಣ.
ಕೇಳಿಸ್ತಾರೆ. ಅವನು ಬಾಳೆ ಎಲ್ಲ ಮೇಯ್ತಾವ್ರೆ, ತಿಂಡಿ ಕೊಟ್ಟರೆ ನೀರು. ಬಾ, ನಾನೊಂದು ಕ್ವಶನ್ಸ್ ಕೇಳ್ತೀನಿ, ಆನ್ಸರ್ ಮಾಡು. ನನ್ನ ಸಬ್ಸ್ಕ್ರೈಬರ್ ಮಾಡಿರೋ ಕಾಮೆಂಟ್ಗೆ, ಮೊನ್ನೆ ಹಾಕಿದ ವಿಡಿಯೋಗೆ ಸ್ವಲ್ಪ ಜನ ಕಾಮೆಂಟ್ ಮಾಡಿದ್ದಾರೆ. ನಿಮ್ಮಪ್ಪ ಒಬ್ಬರೇ ಅಲ್ವಾ ಇರೋದು, ನಿಮ್ಮ ಜೊತೆನೇ ಕರ್ಕೊಂಡೋಗಿ ಇಟ್ಕೋಬೋದಲ್ಲ ಅಂತ ಕಾಮೆಂಟ್ ಹಾಕಿದ್ದಾರೆ. ನೀನೇನು ಹೇಳ್ತೀಯ ಅದಕ್ಕೆ? ನಾವು ಎಷ್ಟು ಸಲ ಕರೆದಿದ್ದೀವಿ, ತುಂಬ ಸಲ ಕರೆದಿದ್ದೀವಿ, ಆದರೆ ಬರಲ್ಲ ಅವರು. ಅವ್ರಿಗೆ ಏನಾದರೂ ಫ್ರೀಡಮ್ ಇರಬೇಕು. ಇಲ್ಲೇ ಏನಾರ ಬಂದು ಏನು ಮಾಡಲ್ಲ, ಹಂಗಾದ್ರೂ ಅವ್ರು ಬರಲ್ಲ. ಹೆಣ್ಮಕ್ಳು ಬೈತಾರೆ ಅಂತ ಬರಲ್ಲ ಅವರು. ಇಲ್ಲೇನು ಕೆಲಸ ಇಲ್ಲ, ಆರಾಮಾಗಿ ನಾವು ನೋಡಿ ಇನ್ನೇನು ಬುಟ್ಟು ಮೇಯಿಸ್ತೀವ, ಎಲ್ಲೆಲ್ಲಿ ಕಟಾಕಿರ್ತೀವಿ. ಅವರು ಯಾರ್ಯಾರೋ ಬೈತಾರಂತೆ, ಅದಕ್ಕೋಸ್ಕರ ಅವ್ರು ಬರಲ್ಲ. ನಾವು ಇಲ್ಲೇ ಇರ್ತೀನಿ ಇಲ್ಲೇ ಇರ್ತೀವಿ. ಆದ್ರೂ ಪಾಪ ಅವ್ರು ಒಬ್ಬರೇ ಇರ್ತಾರಲ್ಲ ಅಂದ್ಬಿಟ್ಟು ನಾವು ಸುಮಾರು ಸಲ ಕರೆದಿದ್ದೀವಿ, ಬರಲ್ಲ. ಏನು ಮಾಡ್ತೀರಾ? ಏನಂದರೆ ಫ್ರೆಂಡ್ಸ್, ಏನು ಗೊತ್ತಾ, ನಮ್ಮ ಅಮ್ಮ ಸತ್ತು 3 ವರ್ಷ ಆಗೈತೆ. ನಾವು 3 ವರ್ಷದಿಂದಲೂ ಕರಿತಾ ಇದ್ದೀವಿ. ಅಮ್ಮ ಸತ್ತು ಒಂದು 3-4 ತಿಂಗಳೇನೋ ಬಂದಿತ್ತು ಜೊತೆಗೆ, ಅಷ್ಟೇ. ಅಂದರೆ ನಮ್ಮದು ಇದು ತೋಟದ ಮನೆ, ಅಕ್ಕಪಕ್ಕ ಮನೆಗಳಿಲ್ಲ. ತೋಟದ ಮನೆ ಆಗಿರೋದ್ರಿಂದ ಅವ್ರಿಗೆ ಇಲ್ಲಿ ಬೇಜಾರು, ಅವರಿಗೆ ಮಾತಾಡೋಕ್ಕೆ ಜನಗಳು ಬೇಕು. ಅಲ್ಲಿ ಊರೊಳಗೆ ಮನೆ ಇರೋದ್ರಿಂದ ಫ್ರೆಂಡ್ಸ್ಗಳಿರ್ತಾರೆ, ಅವ್ರಿಗೆ ಟೈಮ್ ಪಾಸ್ ಆಗುತ್ತೆ. ಇಲ್ಲಿ ಟೈಮ್ ಪಾಸ್ ಆಗೋದಿಲ್ಲ. ಆದ್ರೂ ಅವ್ರಿಗೆ ವಯಸ್ಸಾಗಿದೆಯಲ್ಲ, ಬಂದು ಇರೋದಕ್ಕೆ ಇಷ್ಟ. ಬಟ್ ನಮ್ಮ ಜೊತೆ ಒಡ ಹುಟ್ಟಿದವರು ಅಂತ ಇರ್ತಾರಲ್ಲ, ಅವರು ಜಗಳ ಮಾಡ್ತಾರಂತೆ. ಅಲ್ಲಿ ಯಾಕೆ ಹೋಗಿರ್ತೀಯ, ಇಲ್ಲೇ ಇರು, ಇಲ್ಲೆಲ್ಲ ಮನೆಯೆಲ್ಲ ಬಿಟ್ಬಿಟ್ಟು ಅಲ್ಲೋಗಿರ್ತೀಯ, ಹಂಗೆ ಹಿಂಗೆ ದನ ಮೇಯ್ಸಕ್ಕೆ ಹೋಯ್ತೀಯ, ಅವ್ರ ಮನೇಲಿ ಆಡು ಮೇಯ್ಸಕ್ಕೆ ಹೋಯ್ತೀಯ ಅಂತ ಅಂದ್ಬಿಟ್ಟು, ಅದಕ್ಕೇ ಬೇಜಾರು ಮಾಡ್ಕೊಂಡು ಬರಲ್ಲ ಅವರೆಲ್ಲ, ಹಂಗೆ ಅಂತಾರಲ್ಲ ಅಂತ ಅಂದ್ಬಿಟ್ಟು. ಬಟ್ ಹೇಳ್ಬೇಕಂತ ಅಂದರೆ, ನಾನೇ ದನ ಮೇಯ್ಸಕ್ಕೆ ಹೋಗಲ್ಲ, ನಾನೇ ಆಡು ಮೇಯ್ಸಕ್ಕೆ ಹೋಗಲ್ಲ. ನಾವು ಮನೆ ಹತ್ರನೇ ಕಟಾಕಿ ಹುಲ್ಲಾಕೋದು, ಯಾವಾಗ್ಲಾರು ಅಪರೂಪಕ್ಕೆ ಅಷ್ಟೇ. ಹೊಟ್ಟೆವ್ರು ಇರ್ತಾರಲ್ಲ, ಅವ್ರಿಗೂ ನೋಡ್ಕೊಳಕ್ಕಾಗಲ್ಲ. ಅವ್ರಿಗೂ ವಯಸ್ಸಾಗಿದ್ದ ಕಾಲದಲ್ಲಿ ನನ್ನ ತಂದೆ ಎಲ್ಲರೂ ಒಂಚೂರು ಊಟ ಮಾಡ್ಕೊಂಡು ಚೆನ್ನಾಗಿರ್ಲಿ ಅಂತ ಅನ್ನೋದಿಲ್ಲ. ನಮ್ಮ ಅಪ್ಪನ ಜಗಳ ಆಡ್ತಾರಂತೆ, ಅಲ್ಲೋಗಿ ಅವ್ರ ಮನೇಲಿ ದನ ಮೇಯ್ಸ್ಕೊಂಡು ಬಿದ್ದಿರ್ತೀಯ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಇವಾಗ ಮನೆ ಹತ್ರ ಬರುತ್ತಲ್ಲ, ಊರಲ್ಲಿ ಇರುತ್ತಲ್ಲ, ಎಲ್ಲರೂ ಇಲ್ಲಿ ತೋಟದೊಳಗೆ ಕಟ್ಟಿರ್ತೀವಿ, ಹೋಗಿ ಇನ್ನೊಂದು ಕಟಾಗುತ್ತೆ. ಅದನ್ನೇ ನೋಡಿ ಅವ್ರು ಸೈಜ್ಗಳೆಲ್ಲ ಹೊಟ್ಟೆ ಹುರ್ಕೊಳ್ತಾರೆ. ಅವ್ರಿಗೆ ಕರ್ಕೊಂಡೋಗಿ ಸಾಕೋ ಯೋಗ್ಯತೆ ಇರಲ್ಲ. ಬಟ್ ಇಲ್ಲಿ ಬಂದಿದ್ರೇ ಹೊಟ್ಟೆ ಉರಿ ಪಡ್ಕೊಂಡು ಇದು ಮಾಡ್ತಾರೆ, ಅಲ್ಲೋಗಿರ್ತೀಯ ಹಂಗೆ ಅಂತ. ಸರಿ ಹೋಗ್ಲಿ, ಅವ್ರಾರು ಕರ್ಕೊಂಡೋಗ್ತಾರೆ ಅಂತ ಅಂದರೆ ಅವರು ಕರ್ಕೊಂಡೋಗಲ್ಲ. ಪಾಪ ನಮ್ಮಪ್ಪ ಈ ವಯಸ್ಸಲ್ಲಿ ಬೆಳಗ್ಗೆ ಹೊತ್ತು ತಿಂಡಿನೇ ಮಾಡ್ಕೊಳ್ಳಲ್ಲ. ಬೆಳಗ್ಗೆಯಿಂದ ಪಾಪ ಸಂಜೆವರೆಗೂ ಹಂಗೆ ಇರುತ್ತೆ. ಈಗ ನಾವೇ ಹೆಣ್ಮಕ್ಳಾಗಿ ಅಡುಗೆ ತಿಂಡಿ ಮಾಡೋದಕ್ಕೆ ಬೇಜಾರು ಮಾಡ್ಕೊಳ್ತೀವಿ. ಅಂಥದ್ರಲ್ಲಿ ನಮ್ಮಪ್ಪ ಈಗ ವಯಸ್ಸಾದಂಥ ಕಾಲದಲ್ಲಿ ಪಾಪ ಬೆಳಗ್ಗೆಯಿಂದ ಸಂಜೆವರೆಗೂ ಹಾಗೇ ಇರುತ್ತೆ. ನೈಟ್ ಹೊತ್ತು ಮಾತ್ರ ಒಂದು ಸ್ವಲ್ಪ ಅನ್ನ ಏನಾದ್ರು ಮಾಡ್ಕೊಂಡು ತಿನ್ನುತ್ತೆ. ಅವ್ರಿಗೆ ಅದೆಲ್ಲ ಕಾಣೋದೇ ಇಲ್ಲ. ಹೊಟ್ಟೆ ಹುರ್ಕೊಳ್ತಾರೆ. ಇಲ್ಲಿ ನಮ್ಮಪ್ಪ ಬಂದು ನಮ್ಮ ಮನೇಲಿ ಇದ್ದರೆ ಹೊಟ್ಟೆ ಹುರ್ಕೊಳ್ಳುತ್ತೆ. ನಾನು ಹೇಳ್ತೀನಿ ನಮ್ಮ ಅಪ್ಪಂಗೆ ಎಷ್ಟೋ ಸಲ, ಅವ್ರು ಏನಾದ್ರು ಹೊಟ್ಟೆ ಹುರ್ಕೊಳ್ಳಿ, ನೀನು ಬಂದಿರು ಅಂತ. ಆದ್ರೂ ಕೇಳಲ್ಲ ನಮ್ಮಪ್ಪ. ಅಲ್ಲೇ ಇರ್ತೀನಿ ಅಂತ ಅನ್ನುತ್ತೆ. ಈ ಸಲ ಹೋದಾಗಲೂ ಮೂಲಿಗೆ ಬಿದ್ದಾಗ ಯಾರು ನೋಡ್ತಾರೆ? ಈ ಸಲ ಹೋದಾಗಲೂ ತುಂಬ ಹಿಂಸೆ ಮಾಡ್ದವು, ಬಾ ಹೋಗೋಣ ಅಂತ ಅಂದ್ಬಿಟ್ಟು ಬರಲಿಲ್ಲ. ಏನು ಮಾಡೋದಕ್ಕಾಗಲ್ಲ, ಬರಲಿಲ್ಲ. ನಾನು ಇಲ್ಲಿ ನಮ್ಮನೆಯವರು ಬೆಳಗ್ಗೆ ಕೆಲ್ಸಕ್ಕೆ ಹೋದರೆ 9 ಗಂಟೆಗೆ, ಇವ್ರು ಬರೋದು ನೈಟ್ 9 ಗಂಟೆ. ನಾನು ಒಬ್ಳೇನೆ, ನನಗೂ ಬೇಜಾರಾಗುತ್ತೆ. ಬಂದಿದ್ದರೆ ನನಗೂ ಖುಷಿ ಆಗುತ್ತೆ, ನನಗೂ ಸ್ವಲ್ಪ ಜೊತೆಗೆ ಸಿಕ್ತಂಗೆ ಆಗುತ್ತೆ. ಆದರೆ ಅವರು ಅರ್ಥ ಮಾಡ್ಕೊಳ್ಳಲ್ಲ. ಅವ್ರು ಹಂಗಂತಾರೆ, ಈಗ ಮೂಲೆ ಬಿದ್ದಾಗ ಅವ್ರು ನೋಡ್ತಾರ, ಮಕ್ಳುಗಳು ಹಂಗಂತಾರೆ ಹಿಂಗಂತಾರೆ ಅಂತ ಅಂದ್ಬಿಟ್ಟು ನಮ್ಮಪ್ಪ ಬರೋದೇ ಇಲ್ಲ. ಯಾವ್ದಾರು ಹಬ್ಬ ಹುಣ್ಮೇಲೆ ಬರುತ್ತೆ, ಮತ್ತೆ ವಾಪಸ್ ಹೊರಟೋಗುತ್ತೆ ಅಷ್ಟೇ. ನಮಗೆ ಬಂದಿದ್ರೆ ಇನ್ನೂ ಖುಷಿ. ಜೊತೆಗೆ ನನಗೂ ಜೊತೆಗೆ, ನಾನು ಒಬ್ಳೆ ಅಲ್ವಾ, ಕರ್ದಿಲ್ಲ ಆದ್ರೂ ಅವ್ರು ಬರಲ್ಲ. ನಾನು ಇಲ್ಲೇ ಇರ್ತೀನಿ, ಮನೆ ಯಾರು ಹೊತ್ಕೊಂಡು ಹೋಗ್ತಾರ? ನಾನು ಒಬ್ಳೇ ಇರ್ತೀನಲ್ಲ, ನನಗೂ ಬೇಜಾರು ಕಳೆಯುತ್ತೆ ಅಂತ ನಾನು ಅನ್ಕೊಳ್ತೀನಿ. ಬಟ್ ಅವರು ಇನ್ನು ಮಿಕ್ಕಿದ ಮಕ್ಳುಗಳೆಲ್ಲ ಬೈತಾರೆ ಅಂತ ಅಂದ್ಬಿಟ್ಟು ಅವ್ರು ಬರೋದಿಲ್ಲ ಅಷ್ಟೇ. ನಮಗೆ ಈಗ ಬಂದಿದ್ರು ಖುಷಿ. ನಾನು ಈ ಸಲ ಹೋದಾಗ್ಲೂ ಕರೆದೆ, ಬಾ ಹೋಗೋಣ ಅಂತ ಅಂದ್ಬಿಟ್ಟು ಬರಲಿಲ್ಲ. ಕೆಂದ ಹಾಯ್ ಮಾಡ, ಅವನು ಮಲಗಿದ್ದಾನೆ. ದೋಸೆ ಸೀದೆ ಹೋಯ್ತು. ಸೀದೋಗಿಲ್ಲ, ಕ್ರಿಸ್ಪಿ ಆಗೈತೆ. ಕ್ರಿಸ್ಪಿ. ಬೆಳಗ್ಗೆಯಿಂದ ಕರೆಂಟ್ ಇರಲಿಲ್ಲ. ಅದೇನಪ್ಪ, ನಮ್ಮನೆಯವ್ರಿಗೆ ಮಧ್ಯಾಹ್ನಕ್ಕೆ ಹೋಟ್ಲಲ್ಲಿ ಊಟ ಮಾಡ್ಕೊಳ್ಳಿ, ಬೆಳಗ್ಗೆ ಏನಾದ್ರು ತಿಂಡಿ ಮಾಡ್ಕೊಡ್ತೀನಿ ಅಂದರೆ ಬೆಳಗ್ಗೆಗೂ ಮಾಡು ಮಧ್ಯಾಹ್ನಕ್ಕೂ ಮಾಡು, ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಕರೆಂಟ್ ಇಲ್ಲ, ಮಧ್ಯಾಹ್ನಕ್ಕೆ ಹೋಟ್ಲ ತಿನ್ಕೊಳ್ಳಿ, ಬೆಳಗ್ಗೆ ಏನಾದ್ರು ಮಾಡ್ಕೊಡ್ತೀನಿ ಅಂತ ಅಂದರೆ
ನನಗೆ ಗೊತ್ತಿಲ್ಲ, ನನಗೆ 2 ಟೈಮು ಮಾಡು, ಬೆಳಗ್ಗೆನೂ ಮಧ್ಯಾಹ್ನನೂ 2 ಟೈಮು ಮಾಡು ಅಂತ ಅಂದರು. ಕರೆಂಟು ಇವಾಗ ಬಂದೈತೆ. ನಾನು ಬಂದು ದೋಸೆಗೆ ದಾಲ್ ಕರಿ ಮತ್ತು ಮಧ್ಯಾಹ್ನಕ್ಕೆ ರೈಸಿಗೂ ಆಗುತ್ತೆ ಅಂತ ಅಂದ್ಬಿಟ್ಟು ದಾಲ್ ಕರಿ ಮಾಡಿದ್ದೀನಿ. ಆದರೆ ಈ ಹೊಟ್ಟೆ ಉರಿ ಕರೆಂಟು ಇವಾಗ ಬಂದಿದೆ. ಹಂಗೇನಾದ್ರು ಕರೆಂಟ್ ಇದ್ದಿದ್ರೆ ಬೆಳಗ್ಗೆ ರಸಮು ಮತ್ತು ಇವಾಗ ಬೆಳಗ್ಗೆ ದೋಸೆಗೆ ಚಟ್ನಿ ಮಾಡ್ತಾ ಇದ್ದೆ. ಹೊಟ್ಟೆ ಉರಿ ಕರೆಂಟು ಇವಾಗ ಬಂದಿದೆ ನೋಡಿ. ದೋಸೆ ಅಷ್ಟೇ ಫ್ರೆಂಡ್ಸ್. ನಮ್ಮಪ್ಪ ಇಲ್ಲಿಗೆ ಬರ್ದಿಲ್ದಿರೋ ಕಾರಣ ಅಷ್ಟೇ. ಬೇರೆ ಮಕ್ಳುಗಳು ಅಂದರೆ ಜೊತೇಲಿ ಇರ್ತಾರಲ್ಲ, ಅಂದರೆ ಅವರು ಅಲ್ಲಿಲ್ಲ, ಅವರು ಹೊರಗಡೆ ಎಲ್ಲೋ ಬೇರೆ ಕಡೆ ಇದ್ದಾರೆ. ಬಟ್ ಅವರು ಇಲ್ಲಿ ನಮ್ಮಪ್ಪ ನಮ್ಮ ಮನೇಲಿ ಬಂದಿದ್ರೆ ಸಹಿಸ್ಕೊಳ್ಳಲ್ಲ ಅವ್ರಿಗೆ. ಹೋಗಿ ಅವ್ರ ಮನೇಲಿ ಕೆಲಸ ಮಾಡ್ತೀಯ ಹಂಗೆ ಹಿಂಗೆ ಅಂತಾರೆ. ಇಲ್ಲಿ ಏನೂ ಕೆಲಸ ಇಲ್ಲ ಹೇಳ್ಬೇಕಂತಂದರೆ, ನನಗೇನೆ ಕೆಲಸ ಇಲ್ಲ. ಕರೆಂಟ್ ಬಂದರೆ ನೀರು ಬಿಡ್ತೀನಿ, ಇಲ್ಲಾಂದರೆ ದನ ಇವೆಲ್ಲ ಆಡು ಎಲ್ಲ ಮನೆ ತಾನೇ ಕಟ್ಟಿ ಸೊಪ್ಪು ಹಾಕ್ತೀನಿ. ಬಟ್ ಅವರು ಸಹಿಸ್ಕೊಳ್ಳಲ್ಲ. ನಮ್ಮಪ್ಪ ಅವ್ರ ಮನೇಲಿ ಐತೆ, ಅವಳಿಗೆ ಹೋಗಿ ಕೆಲಸ ಮಾಡಿಕೊಡುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ನಮ್ಮಪ್ಪ ನಮಗೆ ಸಾಕ ಯೋಗ್ಯತೆ ಇಲ್ಲ. ನಮ್ಮಪ್ಪ ಎಲ್ಲರೂ ಒಂದು ಕಡೆ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಈ ವಯಸ್ಸಲ್ಲಿ, ನಮ್ಮ ಅಪ್ಪಂಗೂ ಆಲ್ರೆಡಿ ಏಜ್ ಆಗಿದೆ, ಎಲ್ಲರೂ ಈ ವಯಸ್ಸಲ್ಲಿ ಇರಲಿ, ನಮ್ಮಪ್ಪ ಎಲ್ಲೋ ಆರಾಮಾಗಿರಲಿ ಅಂತ ಅಂದ್ಬಿಟ್ಟು ಅನ್ನೋದಿಲ್ಲ. ಅವರು ಈ ವಯಸ್ಸಲ್ಲೂ ಅದೇನೋ ಅಂತಾರಲ್ಲ, ಹೊಟ್ಟೆ ಉರಿ ಪಡ್ಕೊಳ್ತಾರೆ. ತಂದೆ ಬಂದು ಮಗಳು ಮನೇಲಿದ್ದರೆ ಹೊಟ್ಟೆ ಉರಿ ಪಡ್ಕೊತಾರೆ ಅಂಥ ಜನಗಳಿದ್ದಾರೆ. ಹಾಗಾಗಿ ನಮ್ಮಪ್ಪ ನಾನು ಎಷ್ಟೋ ಹೇಳ್ತೀನಿ, ಅವ್ರು ಏನಾರು ಅಂದ್ಕೊಳ್ಳಿ ಬಂದಿರ ಅಂತ ಅಂದ್ಬಿಟ್ಟು ಯಾರೂ ಬರಲ್ಲ. ಅದನ್ನೆಲ್ಲ ನಾನು ತಲೆಗೆ ಹೈಕೊಳ್ಳಲ್ಲ ಕಣವ, ನನಗೆ ಬೇಜಾರಾಗುತ್ತೆ, ಅಲ್ಲಿ ಯಾರು ಮಾತಾಡೋಕ್ಕೆ ಸಿಗಲ್ಲ ಅಂತ ಆಗುತ್ತೆ. ಸರಿ, ನಮಗೂ ಆಸೆ ನಮ್ಮಪ್ಪ ಬಂದು ಇಲ್ಲಿದ್ದರೆ ನನಗೂ ಯಾರು ಜೊತೆಗೆ ಸಿಕ್ತಂಗೆ ಆಗುತ್ತೆ. ಏನಾಯಿತು? ಏಕೆ ಬಿದ್ದ? ಹಾಂ, ಏನು ತಗ್ಲಬಿಟ್ಟು? ಏನು ತಗ್ಲತ್ತು? ಕೈ ತೊಳ್ಕೊಂಬರಲ್ವಾ? ಕೈ ನೀರು ಬೇಕಲ್ಲೇ? ಹೆಂಗೈತು ದೋಸೆ? ಬೆಳಗಿಂದ ಬೋದಿ ದೋಸೆ ಮಾಡೋರು. ಏನು ಬೈದೆ? ನಾನು ಬೈದೇ ಇಲ್ಲ ಬೆಳಗಿಂದವ. ನಾನು ಯಾಕೆ ಬೈಯ? ನನ್ನ ಪಾಪ ತೋಳು. ಇವ್ರ ಅಪ್ಪಾಜಿಗೆ ಜಾಸ್ತಿ ದುಡ್ಡು ಕೊಡಲಿಲ್ಲ, 300 ರೂಪಾಯಿ ಇತ್ತು. 300 ರೂಪಾಯಿ ಕೊಟ್ಟೆ. ನಮ್ಮ ಅಪ್ಪನ ಖರ್ಚಿಗೆ ಸಾಕಾಗಲ್ಲ ಅಂದ್ಬಿಟ್ಟು ಬರೀ 300 ಕೊಟ್ಟಿದೆ ಅಂತ ಬೆಳಗಿನ ಜಗಳ ಮಾಡ್ಕೊಂಡು ಕುಂತಿದ್ದಾರೆ. ಇದ್ರಲ್ಲ ಕೊಡ್ತೀರಾ, ಇದ್ದಿದ್ದು ಯಾವುದೋ ಎಕ್ಸ್ಟ್ರಾ ಖರ್ಚಿಗೆ ಕೊಟ್ಬಿಟ್ಟೆ. ನಾನು ಎಕ್ಸ್ಟ್ರಾ ಸೈಡ್ಸ್ ಎಲ್ಲ ತಗೊಂಡೋಗಿದ್ನ, ದುಡ್ಡು ಖಾಲಿ ಆಗೋಯ್ತು. ಏನು ಮಾಡೋಣ, ನಮ್ಮ ಕಷ್ಟ ನಾವು ಆರಾಮ ಕೊಡು. ನಮ್ಮ ಅಪ್ಪ ಬರೀ ಅಷ್ಟು ದುಡ್ಡು ಕೊಟ್ಟಿದ್ಯಾ ಅಂತ ಜಗಳ ಆಡ್ತೀವಿ ಬೆಳಗಿಂದ. ಅದಕ್ಕೆ ಈ ತಿಂಡಿ ಮಾಡಿದ. ಸಾಕು ಬಿಡಬೇಡ ರೈಲ. ರೈಲ್ ಬಿಡಬೇಡ. ಆಯ್ತು ಫ್ರೆಂಡ್ಸ್, ಏನಂತ ಅಂದರೆ, ನಾನು ತಿಂಡಿ ತಿಂದೆ, ಯಜಮಾನ್ರು ತಿಂದು ಕೆಲ್ಸಕ್ಕೆ ಹೋದರು. ಯಾಕೆ ಗೊಂಬೆ? ನಮ್ಮ ಗೊಂಬೆ ನಾನು ಅಡುಗೆ ಮನೆಗೆ ಬರೋ ಆಗಿಲ್ಲ, ಬಂದು ಟಾರ್ಚರ್ ಮಾಡ್ತಾಳೆ. ಗೊಂಬೆ ತಿಂಡಿ ತಿಂದಾದ್ಮೇಲೆ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದೀನಿ. ಬೆಳಗ್ಗೆ ಏನಾಯ್ತಂತ ಅಂದರೆ ಫ್ರೆಂಡ್ಸ್, ಹೆಸರುಬೇಳೆ ಬೇಯಿಸ್ತಾ ಇದ್ನಲ್ಲ, ಎಲ್ಲ ಗ್ಯಾಸ್ ಸ್ಟವ್ ಮೇಲೆ ಉಕ್ಕಿ ಕುಕ್ಕರಿಂದ ಎಲ್ಲ ಫುಲ್ಲು ಗಲೀಜಾಗ್ಬಿಟ್ಟೈತೆ. ಇದೊಂದು ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೀನಿ. ನಮ್ಮ ಅಡುಗೆ ಮನೆ ಫಸ್ಟೇ ಚಿಕ್ಕದು, ಏನಾದ್ರು ಸ್ವಲ್ಪ ಇದಾಯ್ತಂದ್ರೂ ಗಲೀಜಾಯ್ತು ಅಂತಂದ್ರೂ ಎದ್ದು ಕಾಣಿಸುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್,
ಫ್ರೆಂಡ್ಸ್ ಏನೋ ಗೊತ್ತಿಲ್ಲ, ನಮ್ಮನೆ ಅಡುಗೆ ಮನೇಲಿ ತುಂಬ ಕೆಂಪಿರುವೆ ಸ್ಟಾರ್ಟ್ ಆಗಿದ್ದಾವೆ. ಒಂದು ರೈಸ್ ಇಡೋಂಗಿಲ್ಲ, ಏನು ಇಡೋಂಗಿಲ್ಲ, ತುಂಬ್ಕೊಂಡ್ಬಿಡ್ತವೆ. ಅದಕ್ಕೆ ಲಕ್ಷ್ಮಣ ರೇಖೆನ ಬರೆದಿದ್ದೆ, ಮತ್ತೆ ಯಜಮಾನ್ರು ಬಂದು ಅದೆಂಥದ್ದೋ ಒಂದು ಇರುವೆ ಪುಡಿ ಅಂತ ಅಂದ್ಬಿಟ್ಟು ರಾತ್ರಿ ಉಜ್ಜಿಸಿದ್ರು. ಅದಕ್ಕೆ ಇವಾಗ ಅದನ್ನೆಲ್ಲ ಸೀಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೀಡ್ತಾ ಇದ್ದೆ. ಯಾಕೆ ಅಂತ ಅಂದರೆ ನಮ್ಮ ಗೊಂಬೆ ಇದ್ದಾಳಲ್ಲ, ನಮ್ಮ ಕೊತ್ತಿ ಮರಿ ಬೇಕು ಅದು ಬಂದು ಅಲ್ಲಿ ಸೈಡ್ಸಲ್ಲಿ ಏನಾದ್ರು ಬಿದ್ದಿದ್ರೆ ಅದನ್ನು ನೆಕ್ತಾ ಇರುತ್ತೆ, ಏನೋ ತಿಂಡಿ ಬಿದ್ದಿದೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಸೀಡ್ತಾ ಇದ್ದೆ. ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ತುಂಬ ಈ ಸೆಕೆಗೆ ಆ ಥರ ಸ್ಟಾರ್ಟ್ ಆಗಿದ್ದಾವೆ ಏನೋ ಗೊತ್ತಿಲ್ಲ, ತುಂಬಾ ಇರುವೆ ಸ್ಟಾರ್ಟ್ ಆಗಿದ್ದಾವೆ. ಒಂದು ಸ್ವಲ್ಪ ಏನು ಇಡೋಂಗಿಲ್ಲ, ರೈಸಿಗಂತೂ ಕುಕ್ಕರ್ ತುಂಬ ಮುತ್ಕೊಂಡ್ಬಿಡ್ತವೆ. ಬೇಗಂಬೆ ಫ್ರೆಂಡ್ಸ್, ಹಾಗೇ ಇನ್ನೊಂದು ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ನಿಮಗೆ. ಬನ್ನಿ ತೋರಿಸೋಣ. ನೆನ್ನೆ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ವಿಡಿಯೋ ಮಾಡಲಿಲ್ಲ. ಅವ್ರೇನಾರು ಅಂದ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಅದಕ್ಕೆ ಇವಾಗ ತೋರಿಸ್ತೀನಿ. ಯಜಮಾನ್ ಹಂಗಾರು ಅಂತಿದ್ರು ವಿಡಿಯೋ ಮಾಡ್ಕೊಳ್ಳೋದಲ್ವ ಆವಾಗಲೇ ಅಂತ ಅಂದ್ಬಿಟ್ಟು. ಬಿಸಿಲು ಫ್ರೆಂಡ್ಸ್ ಆಲ್ರೆಡಿ. ಅಯ್ಯೋ, ಜೇನು ಇದ್ದೈತೆ, ಜೇನುಳ ಕಟ್ಟೈತೆ, ಜೇನುಳ ಎದ್ದಿದೆ ನೋಡಿ, ಜೇನುಳ ಎದ್ದಿದ್ದಾವೆ. ನಿಮ್ಗೆ ಹಿಂಗೆ ಸುಗದ್ಬಿಟ್ಟಾರೆ ಅಮ್ಮ. ಅವೇನಂದರೆ ಓಡಿಸ್ಕೊಂಡೇ ಬರ್ತವೆ. ನಾನು ಆಲ್ರೆಡಿ ಒಂದು 2-3 ಸಲ ಕಚ್ಚಿಸ್ಕೊಂಡಿದ್ದೀನಿ. ಅಮ್ಮ ತಲೆ ಮೇಲೆ ಸಾರಾಡ್ತಿದ್ದಾವೆ ಫ್ರೆಂಡ್ಸ್. ಅಮ್ಮ ಏನಂದರೆ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ತಂಗಿನ ಸೊಸಿ ದಶಿ ನೂಕೈತೆ. ನಮ್ಮ ಕಡೆ ಒಂದೊಂದು ಕಡೆ ಒಂಬಳೆ ಹೊಂಟೈತೆ ಅಂತ ಅಂತಾರೆ, ಒಂದೊಂದು ಕಡೆ ದಶಿ ನೂಕೈತೆ ಅಂತಾರೆ, ನಮ್ಮ ಕಡೆ ದಶಿ ನೂಕೈತೆ ಅಂತ ಅಂತಾರೆ. ತೋರಿಸ್ತೀನಿ ತಡೀರಿ, ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ. ನೋಡಿ, ನೆನ್ನೆ ಪೂಜೆ ಮಾಡಿದ್ದಾರೆ, ಕಾಣಿಸ್ತಿದೆಯಾ? ಇಲ್ಲಿ ನೋಡಿ, ನೆನ್ನೆ ಪೂಜೆ ಮಾಡಿದ್ದಾರೆ. ಇದು ತಂಗಿನ ಸಸಿ ಒಂದೇನೆ. ಇವಾಗ ತೋರಿಸಿದ್ನಲ್ಲ, ಇದು ಬಂದು ನಮ್ಮ ತಂಗಿ ಸಸಿ ಅಲ್ಲ, ಇದು ಬಂದು ನಮ್ಮ ಮೈದಾರ್ದು, ಅಂದರೆ ನಮ್ಮ ಯಜಮಾನ್ರು ತಮ್ಮವ್ರದ್ದು. ಏನಂತ ಅಂದರೆ ನಾವು ಅವರು ಒಟ್ಟಿಗೆ ನೆಟ್ಟಿದ್ದು, ಬಟ್ ಏನಂತ ಅಂದರೆ ಅವ್ರದ್ದು ಫಸ್ಟ್ ಹೊಡೆದಿದೆ, ಒಂದು ಹೊಡೆದಿದೆ. ಅದು ನೋಡಿದ್ದು ಯಜಮಾನ್ರೇ. ನೆನ್ನೆ ಪೂಜೆ ಮಾಡಿ ಕೋಳಿ ಎಲ್ಲ ಕಟ್ ಮಾಡಿದ್ರು ನೆನ್ನೆ. 2 ಒಟ್ಟಿಗೆ ನೆಟ್ಟಿದ್ದು, ನಮ್ಮದು ಮತ್ತು ಅವ್ರದ್ದು 2 ಒಂದೇ ಸಲ ನೆಟ್ಟಿದ್ದು. ಅಯ್ಯಪ್ಪ, ಅವ್ರದ್ದು ದಶಿ ನೂಕಿದೆ. ಏನಂತ ಅಂದರೆ ಅವರು ಆಡಿನ ಗೊಬ್ಬರನ ಜಾಸ್ತಿ ಹಾಕ್ತಾರೆ ಫ್ರೆಂಡ್ಸ್. ನಮ್ಮ ಅತ್ತೆ ಆಡು ಮೇಯಿಸುತ್ತಲ್ಲ, ಆಡಿನ ಗೊಬ್ಬರ ತುಂಬಾ ಆಗುತ್ತೆ. ಹಂಗಾಗಿ ಅವರು ಆಡಿನ ಗೊಬ್ಬರ ತಂದು ಹಾಕ್ತಾರಲ್ಲ, ಹಂಗಾಗಿ ಅವ್ರದ್ದು ಬೇಗ ಹೊಡೆದಿದೆ. ನಮ್ಮದು ಆಡಿನ ಗೊಬ್ಬರ ಅಷ್ಟಿಲ್ಲ, ನಾನು ಸಾಕೊಂಡಿರೋದೇ ಒಂದು 3-4 ಆಡು ಸಾಕೊಂಡಿದ್ದೀನಿ. ಅದು ಜಾಸ್ತಿ ಮೇಯ್ಸೋದಕ್ಕೆ ಹೋಗಲ್ಲ, ಮನೆ ಹತ್ರನೇ ಕಟಾಯಿ ಫುಲ್ ಹಾಕೋದಲ್ವ. ಇನ್ನು ಸಗಣಿ ಗೊಬ್ಬರ, ಅವರು ಅಂದರೆ ಆಡಿನ ಗೊಬ್ಬರ ಜಾಸ್ತಿ ಹಾಕ್ತಾರಲ್ಲ, ಹಾಗಾಗಿ ಬೇಗ ದಶಿ ನುಗ್ಗಿದೆ. ನಮ್ಮವು ತಂಗಿ ಸಸಿ ಚೆನ್ನಾಗಿದ್ದಾವೆ, ಬಟ್ ಎಲ್ಲರೂ ಹೇಳ್ತಾರೆ ನಿಮ್ಮವು ಸಖತ್ತಾಗಿದ್ದಾವೆ ತಂಗಿ ಸಸಿ ಅಂತ ಅಂದ್ಬಿಟ್ಟು. ಬಟ್ ಅವ್ರದ್ದು ಫಸ್ಟ್ ದಶಿ ಹೊಡೆದಿದೆ. ಅಂದರೆ ಅದೇ ಆಡಿನ ಗೊಬ್ಬರ ಹಾಕ್ತಾರಲ್ಲ, ಅಂದರೆ ಆ ಪವರ್ ಮೇಲೆ ಹೊಡೆದಿದೆ ಅಂತ ಅನಿಸುತ್ತೆ. ಈಗ ಮಳೆ ಸ್ಟಾರ್ಟ್ ಆಯ್ತು ಅಂದರೆ ಬಹುಶಃ ನಮ್ಮವು ಹೊಡಿಬೋದು. ನಮ್ಮದು ಇಲ್ಲಿ ಮನೆ ಪಕ್ಕದೊಂದು ತಂಗಿ ಸಸಿ ತೋರಿಸ್ತೀನಿ ರೀ. ಅದು ಎಷ್ಟು ದೊಡ್ಡದಾಗಿದೆ ಗೊತ್ತಾ? ಎಲ್ರೂ ಅದಿನ್ನು ದಶಿ ನೂಕಿಲ್ವಾ ಅಂತ ಅಂತಾರೆ. ಬಟ್ ಅದಿನ್ನೂ ಅದು ಫಸ್ಟ್ನೇ ಗಿಡ, ಅದು ಇನ್ನೂ ದಶಿ ನೂಕಿಲ್ಲ, ದೊಡ್ಡ ಮರ ಆಗೈತೆ. ತೋರಿಸ್ತೀನಿ. ಇದು ನೋಡಿ, ಇದು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇದು ದೊಡ್ಡ ಮರ ಆಗಿದೆ, ಬಟ್ ಇದು ಬಂದು ಇನ್ನೂ ದಶಿ ನೂಕಿಲ್ಲ. ಬಹುಶಃ ಈಗ ಮಳೆಗಾಲಕ್ಕೆ ನೂಕ್ಬೋದಂತ ಅಂದ್ಕೊಳ್ತೀನಿ. ಇದು ದೊಡ್ಡ ಮರ ಆಗೈತೆ, ಆದ್ರೂ
ಗೊಬ್ಬರ ಕಮ್ಮಿ ಅಂತ ಅನಿಸುತ್ತೆ. ಅಂದರೆ ನಾವು ಆಡಿನ ಗೊಬ್ಬರ ಎಲ್ಲ ಜಾಸ್ತಿ ಇಲ್ವಲ್ಲ, ಹಾಗಾಗಿ ಅವರು ಅಂದರೆ ಆಡಿನ ಗೊಬ್ಬರ ತುಂಬಾ ಹಾಕ್ತಾರೆ. ಆಡು ಮೇಯ್ಸ್ಕೊಂಬರುತ್ತಲ್ಲ, ಏನಿಲ್ಲ ಅಂದ್ರೂ ಡೈಲಿ ಒಂದೊಂದು ಚೀಲ ಗೊಬ್ಬರ, ಆಡಿನ ಗೊಬ್ಬರ ಆಗೇ ಆಗುತ್ತೆ. ಹಂಗಾಗಿ ಎಲ್ಲ ಬಂದು ಅವರು ತೋಟಕ್ಕೆ ಸುರ್ಕೊಳ್ತಾರಲ್ಲ, ಹಂಗಾಗಿ ಆಡಿನ ಗೊಬ್ಬರ ಜಾಸ್ತಿ ಆಗ್ತಾರಲ್ಲ, ಅದಕ್ಕೆ ದಶಿಗೆ ನುಗ್ಗಿದೆ. ನಮ್ಮವು ನುಗ್ತವೆ ನಿಧಾನ ಅಂತ ಅನಿಸುತ್ತೆ. ಬಹುಶಃ ಈ ಮಳೆಗಾಲಕ್ಕೆ ನುಗ್ಬೋದು. ಏನಕ್ಕೆಂದ ನಮ್ಮ ಕೆಂದನ್ಗೆ ಏನಂದರೆ ಫ್ರೆಂಡ್ಸ್, ನಮ್ಮ ಕೆಂದನ್ ಕಂಡ್ರೆ ಇವನ್ನ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ, ಅಷ್ಟೊಂದು ಇಷ್ಟಪಡ್ತಾರೆ. ನನಗೆ ಇವ್ನ ಮೇಲೆ ಕೋಪ. ಯಾಕೆ ಗೊತ್ತಾ? ಮುಚ್ಚು, ನಿನ್ನ ಬಗ್ಗೆ ಏನೋ ದೂರ ಹೇಳಲ್ಲ ನಾನು, ಹೆಂಗಾಡ್ತಾನೆ ನೋಡಿ ದೂರ ಹೇಳ್ತಾನೆ ಅಂತ. ಏನು ಮಾಡ್ತಾನೆ ಅಂದರೆ, ಬಿಟ್ಟಿದ ತಕ್ಷಣವೇ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ಮನೆ ಐತೆ, ಅವ್ರ ಮನೆ ಹತ್ರಕ್ಕೆ ಹೋಗಿ ಕೋಳಿ ಮರಿ ಪಾಠ ಆಗೋನೆ. ಅವ್ರ ಮನೆ ಹತ್ರ ಹೋಗಿ ಕೋಳಿ ಮರಿ ತಿಂತಾನೆ. ಇನ್ನು ನಮ್ಮವನು ಅಷ್ಟೇ ಒಂದು 20 ಕೋಳಿ ಮರಿ ತಿನ್ಕೊಂಡ. ಅದಕ್ಕೆ ನನಗೆ ಇವ್ನ ಮೇಲೆ ಕೋಪ ಜಾಸ್ತಿ. ಅವ್ರನ್ನ ಬಿಡಬೇಡಿ ಅಂತೀನಿ, ಅವರಾದರೆ ಕೇಳೋದೇ ಇಲ್ಲ. ಯಾವಾಗಲೂ ಕಟ್ಟಾಕೊಂಡೇ ಇರೋದಕ್ಕಾಗುತ್ತಾ? ನಾನು ಬಿಡೋದೆಯಾ ಅಂತ ಅಂತಾರೆ. ಅವ್ರನ್ನ ಮನೆ ಹತ್ರಕ್ಕೆ ಅವ್ನು ಹೋಯ್ತಂದರೆ ಅದ್ಲಿಸ್ಬಿಟ್ಟು ಕಳ್ಸೋಕೆ ಹೇಳು, ಯಾವಾಗಲೂ ಮನೆ ಹತ್ರ ಕಟ್ಟಾಕೊಳ್ಳೋಕ್ಕಾಗುತ್ತಾ? ಅವನ್ನ ಆಟ ಆಡೋಕ್ಕೆ ಓಡಾಡೋಕೆ ಬಿಡ್ದಲೆ ಅಂತ ಅಂತಾರೆ. ಆದರೆ ಇವ್ನು ನೋಡಿದ್ರೆ ಕಳ್ಳ ಬುದ್ಧಿ. ಅವರು ನಮ್ಮನೆಯವ್ರನ್ನ ಬಂದು ಕೇಳಲ್ಲ, ನನ್ನನ್ನು ಕೇಳ್ತಾರೆ, ನಿಮ್ಮ ನಾಯಿ ನಮ್ಮ ಕೋಳಿ ಮರಿ ತಿಂತು ಅಂತ. ಏನು ಮಾಡೋಣ ಫ್ರೆಂಡ್ಸ್, ನಮ್ಮ ಮಗನಿಗೆ 3 ಹೊತ್ತು ಹಾಕ್ತೀನಿ ಡೈಲಿಯ, ಆದ್ರೂ ಕೋಳಿ ಮರಿ ತಿಂತಾನೆ. ನಮ್ಮವನು ತಿಂದಾನೆ. ಅವ್ರು ಸುಳ್ಳು ಹೇಳ್ತಾರೆ ಅಂತ ಅಂದರೆ ನಮ್ಮವನು ತಿಂದಾನೆ, ಹಾಗಾಗಿ ನಂಬಲೇಬೇಕು. ನಮ್ಮವನೇ ಒಂದು 20 ಮರಿ ತಿನ್ಕೊಂಡವನೆ. ಅದು ಈ ಸೈಜಲ್ಲಿ ಇರ್ತಾವಲ್ಲ ಅಂಥ ಮರಿ ತಿನ್ಕೋತಾನೆ. ಏನು ಮಾಡೋಣ ನಮ್ಮ ಮಗನಿಗೆ. ಕೆಲವ್ರು ನಾಯಿಗಳಿಗೆ 1 ಟೈಮ್ ಹಾಕ್ತಾರೆ, ಅವು ಒಳ್ಳೆ ಬುದ್ಧಿ ಕಲ್ತಿರ್ತವೆ. ಇವ್ನಿಗೆ 3 ಟೈಮ್ ಮನೆ ಹತ್ರ ನಾನು ಇರ್ತೀನಲ್ಲ, 3 ಟೈಮ್ ಹಾಕಿದ್ರು ಇವನು ಈ ಬುದ್ಧಿ. ಏನು ಗೊತ್ತಾ, ಮಧ್ಯಾಹ್ನದೊತ್ತು ಸುಮ್ಮನೆ ಏನೂ ಒಂದು ಸೌಂಡ್ ಆಗಂಗಿಲ್ಲ, ಮನೆಯೊಳಗೆ ಒಂದು ಕವರ್ ಸೌಂಡ್ ಆಗಂಗಿಲ್ಲ, ಒಂದು ಬಿಸ್ಕೆಟ್ ಕವರ್ ಸೌಂಡ್ ಆಗಂಗಿಲ್ಲ. ಬಂದ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟು ಲಾಸ್ಟಿಗೆ ಬಂದ್ಬಿಟ್ಟು ಬೊಗಳುತ್ತಾನೆ, ಏನೋ ತಿಂತಾವಳೆ ನನ್ನನ್ನು ಬಿಟ್ಬಿಟ್ಟು ಅಂತ ಅಂದ್ಬಿಟ್ಟು. ಏನು ಬೊಗಳು ಎಳಿತಾನೆ ತಂದಾಕ್ಲಿ ಅಂತ ಅಂದ್ಬಿಟ್ಟು, ಅಷ್ಟು ಬುದ್ಧಿ ಅವನಿಗೆ. ಮತ್ತು ಪಾತ್ರೆ ಇದೆ ಫ್ರೆಂಡ್ಸ್, ಪಾತ್ರೆ ವಾಶ್ ಮಾಡಬೇಕು. ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿನ್ನೆ ನಾನು ಲಾಗ್ನ ಅಪ್ಲೋಡ್ ಮಾಡಿರಲಿಲ್ಲ, ಯಾಕೋ ಬೇಜಾರಾಗಿತ್ತು. ಅಪ್ಪನ ಮನೆಯಿಂದ ಬಂದು ತುಂಬಾ ಬೇಜಾರಾಗಿತ್ತು, ಯಾವ ವೀಡಿಯೋಸ್ಗಳನ್ನ ಮಾಡ್ಕೊಂಡಿರಲಿಲ್ಲ, ಅದಕ್ಕೆ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟರೆ ಲೈಕ್ ಮಾಡಿ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಗೂ ಶೇರ್ ಮಾಡಿ. ಹಾಗೆ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.